ಈಗ ಸರ್ ಲೋಗೋ ಪ್ಲೀಸ್. ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ, ಪೊಲೀಸ್ನವರಿಗೆ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ. ಇದು ಧರಣಿ ಅಲ್ಲ, ಲೋಗೋ ಹಿಡಿಬೇಡಿ, ಒಂದ್ ಸ್ವಲ್ಪ ಹೊತ್ತು ಯಾರು ಮುಷ್ಕರ ಅಲ್ಲ. ನಾನು ಏರ್ಪೋರ್ಟಿಗೆ ಹೋಗೋದಿದೆ, ಇವತ್ತು ಪಾರ್ಲಿಮೆಂಟಿಗೆ ಹೋಗೋದಿದೆ. ನಾನು ಈ ಮೆಟ್ರೋದಲ್ಲಿ ನ್ಯಾಷನಲ್ ಕಾಲೇಜ್ ಬಸವನಗುಡಿ ತನಕ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ, ಟಿಕೆಟ್ ತಗೊಂಡಿದ್ದೀನಿ. ದಯವಿಟ್ಟು ತಾವ್ಯಾರು ಕೂಡ ಅದಕ್ಕೆ ಅಡ್ಡ ಬರಬಾರದು. ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಯಾವ ರೀತಿ ಟ್ರಾವೆಲ್ ಮಾಡಕ್ ಅವಕಾಶ ಇದೆಯೋ ನಮಗೂ ಅದೇ ರೀತಿ ಟ್ರಾವೆಲ್ ಮಾಡಕ್ ಅವಕಾಶ ಇದೆ. ಒಂದು ಖಾಲಿ ಟ್ರಂಕ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಕಾನೂನಲ್ಲಿ ತಪ್ಪಿದೆ? ಖಾಲಿ ಟ್ರಂಕ್ ಯಾಕೆ ತಗೊಂಡು ಹೋಗಬಾರದು? ರಾಜ್ಯ ಸರ್ಕಾರದ ಪ್ರತಿನಿಧಿತ್ವದ ರೀತಿ ಖಾಲಿ ಟ್ರಂಕ್ ತಗೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಇದರಲ್ಲಿ ಏನೂ ಇಲ್ಲ, ದಯವಿಟ್ಟು ನೀವೇ ನೋಡ್ಬಿಡಿ. ಏನೂ ಇಲ್ಲ, ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ ಇದರಲ್ಲಿ. ಎರಡಿದೆ ಅಷ್ಟೇ. ಒಂದೇನು ಅಂದ್ರೆ ಏನೂ ಇಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ ಇದರಲ್ಲಿ, ಏನೂ ಇಲ್ಲ. ಖಾಲಿ ಟ್ರಂಕ್ ಇದೆ, ಟ್ರಂಕ್ ತಗೊಂಡು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದೀವಿ ಅಷ್ಟೇ. ಯಾವುದೇ ಮುಷ್ಕರ ಇಲ್ಲ, ಧರಣಿ ಇಲ್ಲ. ಈಗ ಇನ್ನೊಂದು ವಿಷಯ, ಇವಾಗ ಫಸ್ಟ್ ಆಫ್ ಆಲ್ ಈ ಖಾಲಿ ಟ್ರಂಕ್ ಅಂತ ನಾವೆಲ್ಲ ಹೇಳಿರೋದು, ರಾಜ್ಯ ಸರ್ಕಾರನೇ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳಿದ್ದಾರೆ. ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ಶಾಡೋ ಕ್ಯಾಶ್ ಬಜೆಟರಿ ಸಪೋರ್ಟ್ ಟು ಮೆಟ್ರೋ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದಂತಹ ಒಂದು ವಿಷಯ ಸರ್ಕಾರ ಹೇಳಿದೆ. ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ಯಾವುದೇ ದುಡ್ಡಿಲ್ಲ, ದಿವಾಳಿ ಎದ್ದೋಗಿದ್ದೀವಿ. ಅದರಿಂದಾಗಿ ಇಷ್ಟು ವರ್ಷ ಬೇರೆ ಎಲ್ಲಾ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಿದ್ವೋ ಅದನ್ನು ನಮಗೆ ಮುಂದುವರ್ಸಕ್ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನೀವು ಜನರಿಂದ ಹಣ ಕಲೆಕ್ಟ್ ಮಾಡಿ ಹೆಚ್ಚುವರಿಯಾಗಿ ದರ ಏರಿಸಿ ಅಂತ ರಾಜ್ಯ ಸರ್ಕಾರ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದಂತಹ ಒಂದು ವಿಷಯ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಗೆ ಹೇಳಿರೋದು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ದಯವಿಟ್ಟು ಈ ಬಜೆಟ್ ಸೆಷನ್ನಲ್ಲಿ ರಾಜ್ಯದ ಜನತೆಗೆ ಶ್ವೇತಪತ್ರ ಹೊರಡಿಸಬೇಕು. ಸ್ಟೇಟ್ ಫೈನಾನ್ಸಸ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ನಮಗೆ ಕ್ಲಾರಿಟಿ ಕೊಡಬೇಕು. ಒಂದ್ ಕಡೆ ನೀವು ಬಜೆಟ್ ಅಲ್ಲಿ 400 ಕೋಟಿ ರೂಪಾಯಿ ಶಾಡೋ ಕ್ಯಾಶ್ ಸಪೋರ್ಟ್ ಕೊಡಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳ್ತೀರಾ, 400 ಕೋಟಿ ಕೊಡಕ್ಕಾಗಲ್ಲ ಅಂತ. ಇನ್ನೊಂದ್ ಕಡೆ 40,000 ಕೋಟಿ ರೂಪಾಯಿ ಖರ್ಚು ಮಾಡಿ ಟನಲ್ ರೋಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಏನಿದೆ ಸ್ಥಿತಿ? ರಾಜ್ಯ ದಿವಾಳಿ ಎದ್ದೋಗಿದ್ಯಾ? ಖಾಲಿ ಟ್ರಂಕ್ ಆಗಿದ್ಯಾ? ಏನಾಗಿದೆ? ಇದ್ರ ಬಗ್ಗೆ ಶ್ವೇತಪತ್ರವನ್ನು ಮುಖ್ಯಮಂತ್ರಿಗಳು ಹೊರಡಿಸಬೇಕು ಬಜೆಟ್ನಲ್ಲಿ ಅನ್ನುವಂಥದ್ದು ಮೊದಲನೇ.